ಓಕೆ, ಎಲ್ಲರೂ ರೆಡಿಯಾಗಿ 2026ಅಲ್ಲಿ ನಿಮ್ಮ ಮೊಬೈಲ್ ಪ್ರೈಸಸ್ ಅಟ್ಲೀಸ್ಟ್ 20 to 30% ಜಾಸ್ತಿ ಆಗೋದಿದೆ. ಅದು ಮಿಡ್ ರೇಂಜ್ ಇರ್ಬೋದು ಅಥವಾ ಫ್ಲ್ಯಾಗ್ಶಿಪ್ ಇರ್ಬೋದು. ರೀಸನ್ ನಿಮ್ದು ಎ ಐ ಯೂಸೇಜ್. ಓಕೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಈಗ ತುಂಬ ದಿನದಿಂದ ಎ ಐ ಬೂಮ್ ನಡೀತಾ ಇದೆ. ಸೊ ಎ ಐ ಕಂಪ್ನಿಗಳು ಯಾವ್ಯಾವ, ಈಗ ಇದು ನಿಮ್ಮದು ಗೂಗಲ್ ಸಿರಿ ಇಟ್ಕೊಂಡು ಓಪನ್ ಎ ಐದು ಇಟ್ಕೊಳ್ಳಿ, ಇಲ್ಲ ಗ್ರಾಕ್ ಇಟ್ಕೊಳ್ಳಿ, ಎಲ್ಲಕ್ಕೂ ನಿಮ್ಮ ರಿಕ್ವೆಸ್ಟ್ನ ಪ್ರೊಸೆಸ್ ಮಾಡೋಕ್ಕೆ ಅವ್ರಿಗೆ ಜಿ ಪಿ ಯುಸ್ ಬೇಕು, ಮೆಮ್ರಿ ಬೇಕು, ರ್ಯಾಮ್ಸ್ ಬೇಕು ಬೇಸಿಕಲಿ. ಸೊ ಈಗೇನಾಗ್ತಿದೆ ಅಂತಂದರೆ, ವರ್ಲ್ಡ್ ವೈಡಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಆಗ್ತಿದೆಯಲ್ಲ, ಮೆಮ್ರಿ ಚಿಪ್ಸ್ ಇಟ್ಕೊಳ್ಳಿ, ನಿಮ್ದು ಏನೇ ಇಟ್ಕೊಳ್ಳಿ, ಅದನ್ನು ಎ ಐ ಕಂಪ್ನೀಸು ಹೈಯರ್ ಪ್ರೈಸಲ್ಲಿ ಕೊಂಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಿದೆ ಗೊತ್ತಾ, ಜನರಲ್ ಕನ್ಸ್ಯೂಮರ್ ಗೂಡ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಮೊಬೈಲ್ ಇರ್ಬೋದು, ಅಥವಾ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ರ್ಯಾಮ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಮೆಮ್ರಿ ಚಿಪ್ಸ್ ಕಾಸ್ಟು ಜಾಸ್ತಿ ಆಗ್ತಿದೆ. ಯಾಕಂದರೆ ಎ ಐ ಕಂಪ್ನೀಸ್ನ ಅದನ್ನು ಜಾಸ್ತಿ ರೇಟ್ಗೆ ತೊಗೋತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರಲ್ಲಿ ಈಗ ಆಲ್ರೆಡಿ ಮೆಮ್ರಿ ಚಿಪ್ಸು ಶಾರ್ಟೇಜ್ ಸ್ಟಾರ್ಟ್ ಆಗಿದೆ. ಆಬ್ವಿಯಸ್ಲಿ ಶಾರ್ಟೇಜ್ ಆದಾಗ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಇಯರ್ ಈ ಚಿಪ್ಸದ್ದು ಈ ಶಾರ್ಟೇಜಿಂದ ನಿಮ್ಮ ಮೊಬೈಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಸೊ ಬಿ ರೆಡಿ ಫಾರ್ ದ್ಯಾಟ್. ಓಕೆ, ಚಲೋ, ಥ್ಯಾಂಕ್ ಯು.